ಕೃಷ್ಣನ ಮಹಿಮೆಗಳು ಅಪಾರ. ಬಾಲಲೀಲೆಯಿಂದ ಹಿಡಿದು ವಿಶ್ವರೂಪ ತೋರುವವರೆಗೂ ಈ ಕನಯ್ಯ ತನ್ನ ಮಹಿಮೆಗಳನ್ನ ಚಮತ್ಕಾರಗಳನ್ನ ಜಾರಿಯಲ್ಲಿಟ್ಟವನು. ಎಲ್ಲ ದೇವರುಗಳಲ್ಲಿ ಕೃಷ್ಣ ಹೆಚ್ಚು ಪ್ರಿಯನಾಗುತ್ತಾನೆ, ಹೆಚ್ಚು ಆಪ್ತನಾಗುತ್ತಾನೆ. ಅದಕ್ಕೆ ಕಾರಣ ಅವನು ಕಲಿಯುಗದಲ್ಲಿಯೂ ಬದುಕಿದ್ದ. ಕಲಿಯುಗದ ಆರಂಭವಾದ ಬಳಿಕ 56 ವರ್ಷಗಳ ಕಾಲ ಜಗದೋದ್ಧಾರಕ ಭೂಮಿಯಲ್ಲಿಯೇ ಇದ್ದ ಎಂದು ಪುರಾಣಗಳು ಹೇಳುತ್ತವೆ. ಹಲವು ರೂಪಗಳಲ್ಲಿ, ಹಲವು ಹೆಸರುಗಳಲ್ಲಿ, ಹಲವು ಚಮತ್ಕಾರಗಳ ಮೂಲಕ ತನ್ನ ಅಸ್ತಿತ್ವವನ್ನ ಎಂದಿಗೂ ತೋರಿಸುತ್ತಲೇ ಇದ್ದಾನೆ ಅನ್ನೋ ನಂಬಿಕೆಯಿದೆ. ಅಂತಹ ಚಮತ್ಕಾರಗಳಿಗೆ, ಮಹಿಮೆಗಳಿಗೆ ಜೊತೆಗೆ ಕೇವಲ ನಾಮಸ್ಮರಣೆಯಿಂದ ಮಾತ್ರ ದೇವರನ್ನ ಒಲಿಸಿಕೊಳ್ಳಬಹುದು ಎಂಬ ತತ್ವಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ಪಂಢರಾಪುರ. ಈ ಪಂಢರಾಪುರದ ವಿಠಲನ ಮಹಾ ಮಹಿಮೆಯನ್ನ ನೋಡೋಣ ಎಂದಿನ ಮಹಿಮೆ ಸಂಚಿಕೆಯಲ್ಲಿ. ಹಿಂದೊಮ್ಮೆ ಕರ್ನಾಟಕದ ಭಾಗವೇ ಆಗಿದ್ದ ಸೋಲಾಪುರದ ಭೀಮಾ ನದಿಯ ದಂಡೆಯಲ್ಲಿರುವ ಪಂಢರಾಪುರಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಕೃಷ್ಣನ ಮಹಿಮೆಯನ್ನ ಹಾಡಿ ಕೊಂಡಾಡುತ್ತಾರೆ. ದಾಸ ಪರಂಪರೆಯ ಶ್ರೇಷ್ಠರು ಕೃಷ್ಣನನ್ನ ಗುಣಗಾನ ಮಾಡುತ್ತಾ ಭಕ್ತಿ ಪರಂಪರೆಯನ್ನ ಮಣ್ಣಾಗದಂತೆ ಕಾಪಾಡಿದ್ದಾರೆ. ಇಂತಹ ಪುರಂದರ ವಿಠಲ ಎಂದ ಕೂಡಲೇ ನಮಗೆ ಮೊದಲು ನೆನಪಾಗುವುದೇ ಪುರಂದರ ದಾಸರ ಪದಗಳು. ಅವರಿಗೆ ಕೃಷ್ಣನೆಡೆಗೆ, ಪಂಢರಾಪುರದ ವಿಠಲನ ಎಡೆಗೆ ಇದ್ದ ಭಕ್ತಿಯ ಪರಾಕಾಷ್ಠೆ ಎಂತಹದ್ದು ಅಂತ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಪಂಢರಾಪುರದಲ್ಲಿ ನಿಂತಿರುವ ವಿಠಲ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮಾ ಎಂದೇ ಪುರಂದರ ದಾಸರು ಹಾಡುತ್ತಾರೆ. ಮಹಿಮನ ಮಹಿಮೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಪುರಂದರ ದಾಸರ ಒಂದು ಕೀರ್ತನೆಯಲ್ಲಿ ಎಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಅನ್ನೋ ಸಾಲು ಇದೆ. ಟೊಂಕದ ಮೇಲೆ ಕೈಯನ್ನಿಟ್ಟು ಭಕ್ತರು ಬರುವುದು ನೋಡುವನಯ್ಯ ಎಂಬ ಸಾಲು ಕೂಡ ಇದೆ. ಅಂದ್ರೆ ಪಂಢರಾಪುರದಲ್ಲಿರುವ ವಿಠಲರಾಯ ಎಟ್ಟಿಗೆಯ ಮೇಲೆ ನಿಂತಿದ್ದಾನೆ, ಟೊಂಕದ ಮೇಲೆ ಕೈ ಇಟ್ಟುಕೊಂಡು ನಿಂತಿದ್ದಾನೆ. ನೀವು ಸಾಮಾನ್ಯವಾಗಿ ಬೇರೆ ಯಾವುದೇ ಕೃಷ್ಣ ದೇಗುಲಕ್ಕೆ ಭೇಟಿ ಕೊಟ್ಟರೆ ನಿಮಗಲ್ಲಿ ಕೃಷ್ಣ ರಾಧೆಯರೊಂದಿಗೆ ಕೊಳಲನೂದುತ್ತಾ ನಿಂತ ಮೂರ್ತಿಗಳೇ ಹೆಚ್ಚಾಗಿ ಕಾಣೋದು. ಆದರೆ ಪಂಢರಾಪುರಕ್ಕೆ ಬಂದ ಭಕ್ತರಿಗೆ ದರ್ಶನ ನೀಡುವ ಪುಂಡರೀಕಾಕ್ಷ ಇಟ್ಟಿಗೆಯ ಮೇಲೆ ನಿಂತಿದ್ದಾನೆ, ಟೊಂಕದ ಮೇಲೆ ಕೈ ಇಟ್ಟುಕೊಂಡಿದ್ದಾನೆ. ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಅಲ್ಲಿ ಪೌರಾಣಿಕ ಕಥೆಯೊಂದು ಗರಿಬಿಚ್ಚಿಕೊಳ್ಳತ್ತೆ. ಕೇವಲ ನಾಮಸ್ಮರಣೆಗೂ ನಾನು ಒಲಿಯಬಲ್ಲೆ ಅನ್ನೋ ಭಕ್ತ ವಾತ್ಸಲ್ಯವನ್ನ ಈ ನೆಲದಲ್ಲಿ ಮಹಾ ಮಹಿಮಾ ಅಪ್ರಮೇಯ ಪರಮ ಪುರುಷ ಪರವಾಸುದೇವ ಬಿತ್ತಿ ಹೋಗಿದ್ದಾನೆ. ಹಾಗಿದ್ರೆ ಪಂಢರಾಪುರದಲ್ಲಿ ವಿಠಲರಾಯ ಇಟ್ಟಿಗೆಯ ಮೇಲೆ ನಿಂತಿದ್ದು ಯಾಕೆ? ಪಂಢರಾಪುರ ಅನ್ನೋ ಶ್ರೀ ಕ್ಷೇತ್ರ ಹುಟ್ಟಿದ್ದಾದ್ರೂ ಹೇಗೆ ಅಂತ ನೋಡ್ತಾ ಹೋದ್ರೆ ಈ ಪಂಢರಾಪುರ ಕ್ಷೇತ್ರ ಸೃಷ್ಟಿಯಾಗಿದ್ದೇ ಒಬ್ಬ ಶ್ರೀಕೃಷ್ಣ ಭಕ್ತನಿಂದಾಗಿ ಭಕ್ತರಿಗೋಸ್ಕರವೇ ಸೃಷ್ಟಿಯಾದ ಶ್ರೀ ಕ್ಷೇತ್ರವಿದು. ವಿಠಲ ಅನ್ನೋ ಹೆಸರಿನಲ್ಲಿಯೇ ಈ ದೇಗುಲದ, ಈ ದೇವರ ಹೆಸರು ನಿಂತಿದೆ. ವಿಠ ಅಂದ್ರೆ ಇಟ್ಟಿಗೆ ಎಂದು ಅರ್ಥ. ಇಟ್ಟಿಗೆ ಮೇಲೆ ನಿಂತಿರುವ ಪ್ರಭುವನ್ನ ಇಲ್ಲಿ ವಿಠಲ ಎಂದು ಕರೆಯುತ್ತಾರೆ. ಇನ್ನು ಪಾಂಡುರಂಗ ಎಂದು ಕರೆಯಲು ಕೂಡ ಒಂದು ಕಾರಣವಿದೆ. ದ್ವಾರಕೆಯಿಂದ ಇಲ್ಲಿಗೆ ಬಂದ ಕೃಷ್ಣನ ಮುಖದ ಮೇಲೆ ಬಿಳಿಯ ಮರಳು ಇದ್ದ ಕಾರಣ ಪಾಂಡುರಂಗ ಎಂದು ಕರೆಯಲಾಗತ್ತೆ. ಮರಾಠಿಯಲ್ಲಿ ಪಾಂಡ್ರ ಅಂದ್ರೆ ಬಿಳಿಯ ಬಣ್ಣವೆಂದರ್ಥ. ಹೀಗೆ ಹೆಸರು ಬರಲು ಇಟ್ಟಿಗೆಯ ಮೇಲೆ ಒಂಟಿಗಾಲಲ್ಲಿ ನಿಲ್ಲಲು ಹಾಗೂ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ನಿಂತಿರುವ ವಿಠಲನ ಹಿಂದೊಂದು ಬಹು ರೋಚಕ ಕಥೆಯಿದೆ. ಆ ಕಥೆ ಆರಂಭವಾಗೋದು ಪುಂಡರೀಕ ಎಂಬ ಭಕ್ತನಿಂದ. ಲೋಹದಂಡ ಎಂಬ ಹೆಸರಿನ ಊರಲ್ಲಿ ಒಂದು ವಿದ್ವಾನ್ ಕುಟುಂಬವಿತ್ತು. ಜಾನುದೇವ ಎಂಬ ವ್ಯಕ್ತಿ ಆ ಕುಟುಂಬದ ಹಿರಿಯನಿದ್ದ. ಧಾರ್ಮಿಕ ವಿಚಾರವನ್ನ ಹೊತ್ತ ಈತ ಸದಾಚಾರಿಯಾಗಿದ್ದ. ಇವನ ಪುತ್ರ ಪುಂಡರೀಕ ಇದಕ್ಕೆ ತದ್ವಿರುದ್ಧ. ತಂದೆ ತಾಯಿಗಳೆಂಬ ಭಯ ಭಕ್ತಿ ಇಲ್ಲದೆ ಸದಾ ಅವರೊಂದಿಗೆ ವಾಗ್ವಾದ ನಡೆಸುತ್ತಿದ್ದ. ಇವನಿಗೆ ಮದುವೆ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತೆ ಎಂದು ನಂಬಿದ ಜಾನುದೇವ ದಂಪತಿ ಅವನಿಗೆ ಮದುವೆ ಮಾಡುತ್ತಾರೆ. ಅದು ಇನ್ನೂ ವಿಪರೀತಕ್ಕೆ ಹೋಗುತ್ತೆ. ಅವನು ಪತ್ನಿಯ ಕೈಗೊಂಬೆಯಾಗಿ ಹೋಗ್ತಾನೆ. ಹೆತ್ತವರೇ ಅವನಿಗೆ ಭಾರವೆನಿಸತೊಡುತ್ತಾರೆ. ತನ್ನ ಸ್ವಂತ ಸುಖದ ಹೊರತಾಗಿ ಬೇರೇನೂ ಯೋಚನೆ ಮಾಡದ ಸ್ಥಿತಿಗೆ ಪುಂಡರೀಕ ಬಂದು ನಿಲ್ಲುತ್ತಾನೆ. ತಂದೆ ತಾಯಿ ದೇಹಾಂತ್ಯವಾದರೆ ನನ್ನಂತ ಸುಖಿ ಇನ್ನೊಬ್ಬನಿಲ್ಲ ಎಂದು ಭಾವಿಸತೊಡಗುತ್ತಾನೆ. ಈ ದುಃಖಕ್ಕೆ ಕೊನೆ ಯಾವಾಗ ಎಂದು ಪುಂಡರೀಕ ಮಾತಾಪಿತರು ಚಿಂತಿಸುತ್ತಿರುವಾಗ ಊರಲ್ಲಿ ಕೆಲ ಜನರು ಕಾಶಿ ಯಾತ್ರೆಗೆ ತೆರಳುತ್ತಿರುವುದು ಕಾಣುತ್ತೆ. ಆ ಗುಂಪಿನಲ್ಲಿ ಅನೇಕ ವಯೋವೃದ್ಧರು ಇರ್ತಾರೆ.
ಅವರ ಸೇವೆಯನ್ನ ಮಾಡುತ್ತಿರುವ ಮಕ್ಕಳನ್ನ ನೋಡಿದಾಗ ಪುಂಡರೀಕ ತಂದೆ ತಾಯಿಗೆ ಒಂದು ರೀತಿಯ ಸಂಕಟವಾಗುವುದಕ್ಕೆ ಶುರುವಾಗತ್ತೆ. ಇದೇ ಸಂದರ್ಭದಲ್ಲಿ ಪುಂಡರೀಕನು ಕೂಡ ಈ ಯಾತ್ರಿಕರನ್ನ ನೋಡಿದ. ಕಾಶಿ ಯಾತ್ರೆಯಿಂದ ಪುಣ್ಯ ಸಿಗಲಿದೆ ಎಂದು ಅರಿತ ಈತ ಕೂಡಲೇ ಅಲ್ಲಿಯ ಯಾತ್ರಿಕರನ್ನ ಮಾತನಾಡಿಸಿ ಕಾಶಿ ಯಾತ್ರೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಿದ. ಯಾವಾಗ ಕಾಶಿ ಯಾತ್ರೆಗೆ ಹೋದರೆ ಪಾಪಗಳೆಲ್ಲ ತೊಳೆದು ಹೋಗಿ ಪುಣ್ಯ ಲಭಿಸತ್ತೆ ಎಂದು ಗೊತ್ತಾಯಿತು, ಕೂಡಲೇ ತಾನೂ ಕೂಡ ಹೊರಡಲು ಅಣಿಯಾದ. ನಿನ್ನೊಂದಿಗೆ ನಾವೂ ಬರುತ್ತೇವೆ ಎಂದು ವೃದ್ಧ ತಂದೆ ತಾಯಿಗಳು ಹಾಗೂ ಆತನ ಪತ್ನಿ ಕೇಳಿಕೊಂಡರು. ನಾಲ್ವರು ಕಾಶಿ ಯಾತ್ರೆಯತ್ತ ಮುಖ ಮಾಡಿದ್ರು. ಕಾಲ್ನಡಿಗೆಯಲ್ಲೇ ಯಾತ್ರೆಯನ್ನ ಕೈಗೊಳ್ಳಬೇಕಿದ್ದ ಕಾರಣದಿಂದ ಆತನ ತಂದೆ ತಾಯಿ ಹಾಗೂ ಆತನ ಪತ್ನಿ ಮೂವರೂ ನಡೆಯಲು ಅಸಾಧ್ಯ ಎನ್ನುವ ಸ್ಥಿತಿಗೆ ತಲುಪಿದರು. ಕೂಡಲೇ ಪುಂಡರೀಕ ತನ್ನ ಪತ್ನಿಯನ್ನ ಬೆನ್ನ ಮೇಲೆ ಹೊತ್ತುಕೊಂಡು ತಂದೆ ತಾಯಿಗಳ ಕುತ್ತಿಗೆಗೆ ಹಗ್ಗ ಹಾಕಿ ಎಳೆದುಕೊಂಡು ಹೊರಟ. ಹೀಗೆ ಹಾದಿ ಸವೆಸುತ್ತಿದ್ದಾಗ ಮಾರ್ಗ ಮಧ್ಯೆ ಕುಕ್ಕುಟ ಮುನಿಯ ಆಶ್ರಮವೊಂದು ಎದುರಾಗತ್ತೆ. ಅಲ್ಲಿಯೇ ಅಂದು ತಂಗಲು ಸಜ್ಜಾದ ಪುಂಡರೀಕ ಮುನಿಗಳನ್ನ ಕಾಶಿ ಯಾತ್ರೆಗೆ ಸಾಗಬೇಕಾದ ಮಾರ್ಗ ಯಾವುದು ಎಂದು ಕೇಳುತ್ತಾನೆ. ಪುಂಡರೀಕನ ಪ್ರಶ್ನೆಗೆ ಉತ್ತರಿಸಿದ ಮುನಿಗಳು, ನೋಡಪ್ಪ, ನಾನು ಇಲ್ಲಿಯವರೆಗೂ ಕಾಶಿಯ ಕಡೆ ಹೋಗಿಲ್ಲ, ಹೀಗಾಗಿ ನನಗೆ ದಾರಿ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಗುರುಗಳ ವಾಸ್ತವ ನುಡಿಯನ್ನ ಅರಗಿಸಿಕೊಳ್ಳಲು ಪುಂಡರೀಕನಿಗೆ ಸಾಧ್ಯವಾಗುವುದಿಲ್ಲ. ಅಲ್ಲ ಸ್ವಾಮೀಜಿ, ಎಲ್ಲ ಸನ್ಯಾಸಿಗಳು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಕಾಶಿಗೆ ಹೋಗಿ ಬರ್ತಾರೆ. ನೀವಿನ್ನೂ ಕಾಶಿಗೆ ಹೋಗಿಲ್ಲ ಅಂದ್ರೆ ಅದು ಘೋರ ಪಾಪವಲ್ಲವೇ? ಎಷ್ಟು ಹೊತ್ತಿಗೆ ನೀವು ಕಾಶಿಗೆ ಹೋಗಿ ಬರಬೇಕಿತ್ತು, ಯಾಕೆ ಹೋಗಲಿಲ್ಲ ಎಂದು ವ್ಯಗ್ರಗೊಂಡು ಕೇಳ್ತಾನೆ. ಪುಂಡರೀಕನ ಮಾತಿಗೆ ಕೇವಲ ನಸ್ಸು ನಕ್ಕು ಉತ್ತರಿಸಿದ ಮುನಿಗಳು ಸುಮ್ಮನೆ ಹೊರಟು ಹೋಗುತ್ತಾರೆ. ಆ ರಾತ್ರಿ ಅಲ್ಲಿಯೇ ಕಳೆದ ಪುಂಡರೀಕನಿಗೆ ಬೆಳಗಾಗುತ್ತಿದ್ದ ಹಾಗೆ ಒಂದು ಅಚ್ಚರಿ ಕಾಣುತ್ತೆ. ಅವನ ಆಧ್ಯಾತ್ಮಿಕ ದಿಕ್ಕನ್ನೇ ಬದಲಿಸುವ ಒಂದು ದೃಶ್ಯವನ್ನ ಪುಂಡರೀಕ ಆಶ್ರಮದಲ್ಲಿ ಕಾಣುತ್ತಾನೆ. ರಾತ್ರಿ ಅಲ್ಲಿಯೇ ತಂಗಿದ್ದ ಪುಂಡರೀಕನಿಗೆ ಬೆಳಗ್ಗೆ ಹೆಣ್ಣು ಮಕ್ಕಳ ಮಾತುಗಳನ್ನ ಕೇಳಿ ಎಚ್ಚರವಾಗುತ್ತೆ. ಯಾರು ಇವರು ಎಂದು ಎದ್ದು ಬಂದು ನೋಡಿದಾಗ ಆಶ್ರಮದ ಆಚೆ ಮೂವರು ಮಹಿಳೆಯರು ಕಸ ಗುಡಿಸಿ ತಳಿ ನೀರು ಹಾಕಿ ರಂಗೋಲಿ ಬಿಡಿಸುತ್ತಿರುತ್ತಾರೆ. ಇದನ್ನ ಕಂಡ ಪುಂಡರೀಕ ಅವರು ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲ ಮೂಡುತ್ತೆ. ಹೀಗಾಗಿ ಅವರ ಬಳಿ ಹೋಗಿ, ಯಾರು ನೀವು? ಆಶ್ರಮದಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕೇಳುತ್ತಾನೆ. ಪುಂಡರೀಕನ ಪ್ರಶ್ನೆಗೆ ಉತ್ತರಿಸಿದ ಆ ಮೂವರು ಮಾತೆಯರು, ನಾವು ಈ ಭೂಮಿಯ ದೇವನದಿಗಳಾದ ಗಂಗೆ, ಯಮುನೆ, ಸರಸ್ವತಿ, ನಿತ್ಯ ಋಷಿಗಳ ಆಶ್ರಮವನ್ನ ಸ್ವಚ್ಛಗೊಳಿಸಲು ನಾವು ಇಲ್ಲಿ ಬರುತ್ತೇವೆ ಎಂದು ಉತ್ತರಿಸುತ್ತಾರೆ. ಈ ಒಂದು ಮಾತಿಗೆ ಪುಂಡರೀಕ ದಿಗಿಲು ಬಿದ್ದು ಬಿಡುತ್ತಾನೆ. ಕುಕ್ಕುಟ ಮುನಿಗಳ ತಪೋಶಕ್ತಿ ಎಂತಹದ್ದು, ಅವರ ಮಹಾತ್ಮೆ ಏನು ಅಂತ ಅರಿತ ಪುಂಡರೀಕ ಅವರಿಗೆ ಆ ರೀತಿ ಮಾತನಾಡಬಾರದಾಗಿತ್ತು ಎಂದು ಒಳಗೊಳಗೆ ಪಶ್ಚಾತ್ತಾಪ ಪಡುತ್ತಾನೆ. ಅದು ಅಲ್ಲದೆ ತಾನು ಮಾಡಿದ ಪಾಪದ ಅರಿವು ಅವನಿಗಾಗತ್ತೆ. ತಂದೆ ತಾಯಿಗಳನ್ನ ಹಗ್ಗದಿಂದ ಎಳೆದುಕೊಂಡು ಬಂದ ನೆನಪಾಗಿ ಪಶ್ಚಾತ್ತಾಪ ಪಡುತ್ತಾನೆ. ಕೇವಲ ಆಡಂಬರದ ಭಕ್ತಿಯಿಂದ, ತೀರ್ಥಕ್ಷೇತ್ರಗಳ ಭೇಟಿಯಿಂದ ದೇವರು ಒಲಿಯುವುದಿಲ್ಲ. ಸೇವೆ, ಸನ್ಮಾರ್ಗ, ನಾಮಸ್ಮರಣೆಯಿಂದಲೇ ದೇವರನ್ನ ಸದಾ ಒಲಿಸಿಕೊಳ್ಳಬಹುದು ಎಂಬ ಸತ್ಯ ದರ್ಶನ ಪುಂಡರೀಕನಿಗೆ ಆಗತ್ತೆ. ಕೂಡಲೇ ಕಾಶಿ ಯಾತ್ರೆಯನ್ನ ಅರ್ಧಕ್ಕೆ ನಿಲ್ಲಿಸಿದ ಪುಂಡರೀಕ ತಂದೆ ತಾಯಿಗಳೊಂದಿಗೆ ಮನೆಗೆ ಧಾವಿಸುತ್ತಾನೆ. ತಂದೆ ತಾಯಿಗಳನ್ನ ಎತ್ತಿನ ಬಂಡಿಯ ಮೇಲೆ ಕೂರಿಸಿ ತಾವು ಪತಿ ಪತ್ನಿ ನಡೆಯುತ್ತಾ ಮನೆಗೆ ಬರ್ತಾರೆ. ಅಂದಿನಿಂದ ಪುಂಡರೀಕ ಕಾಯ, ವಾಚ, ಮನಸ ತಂದೆ ತಾಯಿಗಳ ಸೇವೆಯಲ್ಲಿ ಮುಳುಗಿ ಹೋಗ್ತಾನೆ. ಸದಾ ಕೃಷ್ಣ ಧ್ಯಾನ ಪುಂಡರೀಕನ ಜೀವನದ ಒಂದು ಭಾಗವಾಗಿ ಹೋಗುತ್ತೆ. ಹೀಗೆ ಶ್ರೀಕೃಷ್ಣನ ಧ್ಯಾನದೊಂದಿಗೆ ತಂದೆ ತಾಯಿ ಸೇವೆ ಮಾಡುತ್ತಿದ್ದ ವೇಳೆಗೆ ಭಕ್ತನನ್ನ ಒಮ್ಮೆ ಪರೀಕ್ಷೆಗೆ ಒಡ್ಡಿ ನೋಡೋಣ ಎಂದು ಶ್ರೀಕೃಷ್ಣ ಗೋಪಾಲಕನ ವೇಷದಲ್ಲಿ ಆತನ ಮನೆಗೆ ಬರುತ್ತಾನೆ. ಬಂದು ಪುಂಡರೀಕ, ಹೇ ಪುಂಡರೀಕ ಎಂದು ಕರೆಯುತ್ತಾನೆ. ಆದರೆ ಪುಂಡರೀಕ ಓಗೊಡುವುದಿಲ್ಲ. ಮತ್ತೆ ಮತ್ತೆ ಕೂಗಿ ಕರೆದಾಗ ಓಗೊಟ್ಟ ಪುಂಡರೀಕ, ಯಾರು ನೀನು, ಏನು ಬೇಕು ಎಂದು ಕೇಳುತ್ತಾನೆ. ಸದ್ಯ ನಾನು ತಂದೆ ತಾಯಿಯ ಸೇವೆಯಲ್ಲಿ ತೊಡಗಿಕೊಂಡಿರುವೆ. ಈಗ ನಿನ್ನನ್ನ ಭೇಟಿ ಮಾಡಲು ಸಾಧ್ಯವಿಲ್ಲ. ನೀನು ಮುಂದೆ ಹೋಗು, ಇಲ್ಲವೇ ನನಗಾಗಿ ಸ್ವಲ್ಪ ತಡಿ ಎಂದು ಹೇಳುತ್ತಾನೆ. ಸರಿ, ನಾನು ಕಾಯುತ್ತೇನೆ. ನೀನು ಕರೆಯುವವರೆಗೂ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಆ ಭಗವಂತ ಹೇಳುತ್ತಾನೆ. ಆದರೆ ನೀನು ಕರೆಯುವುದು ಎಷ್ಟು ಸಮಯವಾಗುತ್ತೋ ಏನೋ. ನೀನು ಬರುವವರೆಗೂ ನಾನು ಈ ಬಿಸಿಲಲ್ಲಿ ಹೇಗೆ ನಿಲ್ಲಬೇಕು ಎಂದು ಮರುಪ್ರಶ್ನೆ ಹಾಕುತ್ತಾನೆ.
ಭಗವಂತನ ಮಾತಿಗೆ ಪಕ್ಕದಲ್ಲಿಯೇ ಇದ್ದ ಒಂದು ಇಟ್ಟಿಗೆಯನ್ನ ತೆಗೆದುಕೊಂಡು ಕೃಷ್ಣ ನೆಡೆಗೆ ಎಸೆದ ಪುಂಡರೀಕ, ನಾನು ಬರುವವರೆಗೂ ಈ ಇಟ್ಟಿಗೆ ಮೇಲೆಯೇ ನಿಲ್ಲು ಎಂದು ಹೇಳುತ್ತಾನೆ. ಅವನ ಮಾತಿನಂತೆಯೇ ಪರಮ ಪುರುಷ ಇಟ್ಟಿಗೆಯ ಮೇಲೆಯೇ ಅವನು ಬರುವವರೆಗೂ ನಿಂತಿರುತ್ತಾನೆ. ಪುಂಡರೀಕ ತಂದೆ ತಾಯಿಗಳನ್ನ ನಿದ್ರೆಗೆ ಜಾರಿಸ್ತಾನೆ. ಪುಂಡರೀಕನ ಸೇವಾ ಕಾರ್ಯ ಮುಗಿಸಿ ಆಚೆ ಬಂದು ನಿಂತವರು ಯಾರು ಅಂತ ನೋಡಿದ್ರೆ ಸಾಕ್ಷಾತ್ ಶ್ರೀಕೃಷ್ಣನೇ ಬಂದು ನಿಂತಿದ್ದಾನೆ. ಮಹಿಮನ ಕಂಡ ಪುಂಡರೀಕ ಪರಿಪರಿಯಾಗಿ ಪಶ್ಚಾತ್ತಾಪದಿಂದ ಕೈ ಮುಗಿದು, ದೇವಾ ಕ್ಷಮಿಸಿ, ನೀವು ಬಂದಿದ್ದೇ ನನಗೆ ಗೊತ್ತಾಗಲಿಲ್ಲ. ಮಾತಾ ಪಿತೃರ ಸೇವೆಯಲ್ಲಿ ಮೈಮರೆತಿದ್ದೆ, ದಯವಿಟ್ಟು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾನೆ. ಪುಂಡರೀಕನನ್ನ ಸಮಾಧಾನಪಡಿಸುವ ವಾಸುದೇವ, ನಿನ್ನ ಪರಮ ಸಮರ್ಪಣೆ ಭಾವದಿಂದ ನಾನು ತುಂಬಾ ಸಂತಸಗೊಂಡಿದ್ದೇನೆ, ಏನು ವರ ಬೇಕು ಕೇಳು ಅಂತಾನೆ ಭಗವಂತ. ಭಗವಂತನ ಮಾತಿಗೆ ಸಂತಸದ ಕಣ್ಣೀರು ಸುರಿಸಿದ ಪುಂಡರೀಕ, ಮಹಾಮಹಿಮ, ನನಗಾಗಿ ನೀನು ಏನೂ ಕೊಡಬೇಡ, ನಾನು ಏನೂ ಬೇಡುವುದಿಲ್ಲ ಕೂಡ. ನನಗೆ ಕೇವಲ ನೀನು ಬೇಕು. ನೀನು ಹೇಗೆ ನಿಂತಿದ್ದೀಯೋ ಅದೇ ರೂಪದಲ್ಲಿ ಸದಾ ಇಲ್ಲಿಯೇ ನೆಲೆಸಬೇಕು. ಇದೇ ನನ್ನ ಆಸೆ ಎಂದು ಕೇಳಿಕೊಳ್ಳುತ್ತಾನೆ ಪುಂಡರೀಕ. ಕೋರಿಕೆಗೆ ಭಗವಂತ ಹೇಳಿದ್ದು ಒಂದೇ ಮಾತು, ತಥಾಸ್ತು. ಅಂದಿನಿಂದ ಇಂದಿನವರೆಗೂ ಪರಮ ಪುರುಷೋತ್ತಮ ಟೊಂಕದ ಮೇಲೆ ಕೈಯಿಟ್ಟು ಇಟ್ಟಿಗೆಯ ಮೇಲೆ ನಿಂತಿದ್ದಾನೆ. ಕೃಷ್ಣನಿಗೆ ಭಕ್ತರೆಂದರೇನೇ ಅಷ್ಟು ಪ್ರಿಯ. ಆತ ಕೇವಲ ಭಕ್ತಿಯೊಂದಕ್ಕೇನೆ ಅಷ್ಟವಕ್ರೆಯನ್ನ ಪರಮ ಸುಂದರಿಯನ್ನಾಗಿಸಿದ. ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಶಸ್ತ್ರ ಎತ್ತುವುದಿಲ್ಲ ಎಂದಿದ್ದ. ನಿನ್ನ ಕೈಯಿಂದ ಶಸ್ತ್ರ ಎತ್ತುವಂತೆಯೇ ಮಾಡಿಯೇ ತೀರುತ್ತೇನೆ ವಾಸುದೇವ ಎಂದಿದ್ದ ಗಂಗಾ ಪುತ್ರ ಭೀಷ್ಮ. ಭಕ್ತನ ಕೋರಿಕೆಯನ್ನ, ಆಸೆಯನ್ನ ಶ್ರೀಕೃಷ್ಣ ಹುಸಿಗೊಳಿಸಲಿಲ್ಲ. 18 ದಿನಗಳ ಮಹಾ ಕುರುಕ್ಷೇತ್ರದ ಯುದ್ಧದಲ್ಲಿ 10 ದಿನ ಅಲ್ಲಾಡದೆ ನಿಂತಿದ್ದ ಭೀಷ್ಮನನ್ನ ನಾನೇ ಸಂಹರಿಸುತ್ತೇನೆ ಎಂದು ರಥದ ಚಕ್ರವನ್ನ ಎತ್ತಿಕೊಂಡು ಹೊರಟಿದ್ದ ಸುಗುಣಾಂತರಂಗ. ಕೃಷ್ಣನಿಗೆ ಲೀಲೆಗಳು, ಲೀಲಾ ವಿನೋದಗಳು, ಮಹಿಮೆಗಳು ಹೊಸತೇನಲ್ಲ. ಹಸುಗೂಸು ಇದ್ದಾಗಲೇ ಪೂತನಿಯನ್ನ ಪುನೀತಗೊಳಿಸಿದ ಪ್ರಭು ತನ್ನ ಮಹಿಮೆಗಳನ್ನ, ಪವಾಡಗಳನ್ನ ಕಲಿಯುಗದವರೆಗೂ ಜಾರಿಯಲ್ಲಿ ಇಡುತ್ತಲೇ ಬಂದಿದ್ದಾನೆ. ಅವನು ನೆಲೆ ನಿಂತ ಜಾಗಗಳೆಲ್ಲ ಪವಾಡಗಳ ಗೂಡೆ, ಮಹಿಮೆಗಳ ಮಂದಿರವೇ. ಅದರಲ್ಲಿ ಪಂಢರಾಪುರವೂ ಕೂಡ ಒಂದು. ಈ ಪಂಢರಾಪುರದ ವಿಠಲನ ಮೂರ್ತಿಯ ಬಗ್ಗೆ ಹಲವಾರು ಜಿಜ್ಞಾಸೆಗಳಿವೆ, ಹಲವಾರು ಐತಿಹಾಸಿಕ ಕಥೆಗಳಿವೆ. ಏನವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನ ತೂಕಕ್ಕಿಟ್ಟು ಮಾರಿದ ಹಂಪಿಗೂ ಪಂಢರಾಪುರದ ವಿಠಲನ ಮೂರ್ತಿಗೂ ಒಂದು ಐತಿಹಾಸಿಕ ನಂಟಿದೆ, ಕಥೆಯಿದೆ. ನೀವು ಹಂಪಿಗೆ ಹೋಗಿರುವವರೇ ಆದರೆ ತಪ್ಪದೆ ವಿರೂಪಾಕ್ಷ ಹಾಗೂ ವಿಜಯ ವಿಠಲ ಮಂದಿರಕ್ಕೆ ಭೇಟಿ ನೀಡಿಯೇ ಇರ್ತೀರಿ. ಪುರಂದರ ದಾಸರ ಪದಗಳಲ್ಲಿಯೂ ಕೂಡ ವಿಜಯ ವಿಠಲ ಮಂದಿರದ ವರ್ಣನೆಯಿದೆ. ಆದರೆ ಒಂದು ನೆನಪಿರಲಿ, ವಿಜಯ ವಿಠಲ ಮಂದಿರದಲ್ಲಿ ಈಗ ಮೂಲ ಮೂರ್ತಿಯೇ ಇಲ್ಲ. ಕೇವಲ ಹೊರಗಿನ ಗೋಪುರದಲ್ಲಿ ವಿಠಲ ರುಕ್ಮಿಣಿ ಮಾತ್ರ ನೋಡಲು ಸಿಗ್ತಾರೆ. ಹಾಗಿದ್ರೆ ಮೂಲ ಮೂರ್ತಿ ಎಲ್ಲಿ ಹೋಯ್ತು? ಹಂಪಿಯ ಮೇಲೆ ಅಂದು ನಡೆದ ಆಕ್ರಮಣದಲ್ಲಿ ಮೂಲ ಮೂರ್ತಿಯೂ ಭಂಜನವಾಯ್ತಾ? ಈಗ ಆ ಮೂರ್ತಿ ಇರೋದಾದ್ರೂ ಎಲ್ಲಿ ಅಂತ ನೋಡುತ್ತಾ ಹೋದ್ರೆ ಹಂಪಿಗೂ ಪಂಢರಾಪುರಕ್ಕೂ ಒಂದು ನಂಟು ಬೆಸೆದುಕೊಳ್ಳಲು ಆರಂಭವಾಗತ್ತೆ. ವಿಜಯನಗರ ಸಾಮ್ರಾಜ್ಯಕ್ಕೂ ಶ್ರೀ ಕ್ಷೇತ್ರ ಪಂಢರಾಪುರಕ್ಕೂ ಒಂದು ದೊಡ್ಡ ನಂಟಿದೆ. ಎಂದು ಪಂಢರಾಪುರ ಅಂದ್ರೆ ಮಹಾರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ಭಕ್ತರನ್ನ ತನ್ನತ್ತ ಕರೆಯುವ ಅತಿ ದೊಡ್ಡ ಶ್ರೀ ಕ್ಷೇತ್ರ. ಇದೇ ಪಂಢರಾಪುರಕ್ಕೂ ಕರ್ನಾಟಕದ ಹಂಪಿಗೂ ಒಂದು ಐತಿಹಾಸಿಕ ನಂಟಿದೆ. ಅದೇನು ಅನ್ನೋದನ್ನ ಬಿಡಿ ಬಿಡಿಯಾಗಿ ಹೇಳ್ತೀವಿ ನೋಡಿ. ಹಲವು ಮೂಲಗಳ ಪ್ರಕಾರ, ಐತಿಹಾಸಿಕ ಕಥೆಗಳ ಪ್ರಕಾರ ಈಗ ಪಂಢರಾಪುರದಲ್ಲಿರುವ ವಿಠೋಬ ಮೂಲದಲ್ಲಿ ಕರ್ನಾಟಕದವನಂತೆ. ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯ ವಿಠಲ ಮಂದಿರದಲ್ಲಿ ವಿರಾಜಮಾನನಾಗಿದ್ದ ವಿಜಯ ವಿಠಲನೇ ಎಂದು ಪಂಢರಾಪುರದಲ್ಲಿ ಭಕ್ತ ಕೋಟಿಯಿಂದ ಪೂಜೆಯನ್ನ ಪಡೆಯುತ್ತಿದ್ದಾನೆ ಎಂಬುದು ಹಲವು ಶತಮಾನಗಳಿಂದ ಕೇಳಿಬರುವ ಒಂದು ಮಾತು. 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಗೊಂಡಿತು. ಅನೇಕ ಆಕ್ರಮಣಗಳು ನಡೆದವು. ಅಂತಹ ಸಂದರ್ಭದಲ್ಲಿ ಕೆಲವರು ಈ ವಿಜಯ ವಿಠಲ ಮಂದಿರದಲ್ಲಿರುವ ವಿಠೋಬನನ್ನ ತೆಗೆದುಕೊಂಡು ಹೋಗಿ ಪಂಢರಾಪುರದಲ್ಲಿ ಪ್ರತಿಷ್ಠಾಪಿಸಿದರು ಅನ್ನೋ ನಂಬಿಕೆ ಶತಮಾನಗಳಿಂದ ಹಾಸುಹೊಕ್ಕಾಗಿದೆ. ಆದರೆ ಅದಕ್ಕೂ ಮೊದಲೇ ಪಂಢರಾಪುರ ವಿಠಲ ನೆಲೆ ನಿಂತ ಕ್ಷೇತ್ರವಾಗಿತ್ತು ಅನ್ನೋದು ಕೂಡ ಸ್ಥಳೀಯ ಪುರಾಣ. ಈ ವಿಚಾರದ ಬಗ್ಗೆ ಹಲವು ಭಿನ್ನಾಭಿಪ್ರಾಯಗಳು ಇವೆ.
ಆದರೂ ಕೂಡ ಒಂದು ಕಥೆಯಂತೂ ಹಲವಾರು ವರ್ಷಗಳಿಂದ ಚಾಲ್ತಿಯಲ್ಲಿದೆ. ಪಂಢರಾಪುರದಲ್ಲಿ ಹರಿಯುವ ಅರ್ಧಚಂದ್ರಾಕೃತಿಯಲ್ಲಿ ಹರಿಯುವ ಭೀಮಾ ನದಿಯಿಂದ ಹಿಡಿದು ವಿಠಲ ನಾಮಸ್ಮರಣೆಯವರೆಗೂ ಹಲವು ವಿಸ್ಮಯಗಳಡಗಿವೆ. ವಿಠಲನ ನಾಮಸ್ಮರಣೆಯಿಂದ ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲ, ಮಾನವನ ಹೃದಯಕ್ಕೂ ಕೂಡ ದೊಡ್ಡ ಬಲ ಸಿಗಲಿದೆ. ಅರೆರೆ, ಪಂಢರಾಪುರದ ವಿಠೋಬನಿಗೂ ನಮ್ಮ ಹೃದಯಕ್ಕೂ ಏನು ಸಂಬಂಧ ಅಂತ ನೀವು ಕೇಳಬಹುದು. ತುಂಬಾ ಬಿಡಿಸಲಾಗದ ನಂಟಿದೆ. ಪಂಢರಾಪುರದ ವಿಠಲನ ನಾಮಸ್ಮರಣೆಯಿಂದ ಹಲವು ರೀತಿಯ ಹೃದಯ ಸಂಬಂಧಿ ಕಾಯಿಲೆಗಳು ಮಾಯವಾಗುತ್ತವೆ. ಹೀಗಂತ ನಾವು ಹೇಳ್ತಿಲ್ಲ. ಪುಣೆಯ ವೇದ ವಿಜ್ಞಾನ ಕೇಂದ್ರ 5 ವರ್ಷಗಳ ಹಿಂದೆಯೇ ತಮ್ಮ ಸಂಶೋಧನೆಯ ಮೂಲಕ ಈ ಮಾಹಿತಿಯನ್ನ ಬಹಿರಂಗಗೊಳಿಸಿದೆ. ವಿಠಲನ ನಿರಂತರ ನಾಮಸ್ಮರಣೆಯಿಂದ ಹೃದಯಾಘಾತ ಆಗುವುದಿಲ್ಲ. ಹೃದ್ರೋಗಿಗಳ ಆರೋಗ್ಯದಲ್ಲಿ ಅನೇಕ ಸುಧಾರಣೆಗಳು ಕಾಣುತ್ತವೆ. ಅದು ಮಾತ್ರವಲ್ಲ, ರಕ್ತದೊತ್ತಡದಿಂದ ಬಳಲುತ್ತಿರುವವರು ಕೂಡ ವಿಠಲನ ನಾಮಸ್ಮರಣೆಯಿಂದ ಅನೇಕ ರೀತಿಯ ಆರೋಗ್ಯ ಸುಧಾರಣೆಗಳನ್ನ ಕಾಣಬಹುದು ಅಂತ ಪುಣೆಯ ವೇದ ವಿಜ್ಞಾನ ಕೇಂದ್ರ ತನ್ನ ವರದಿಯಲ್ಲಿ ಹೇಳಿದೆ. ತದೇಕ ಚಿತ್ತದಿಂದ, ಏಕಾಗ್ರತೆಯಿಂದ, ಸಂಪೂರ್ಣ ಸಮರ್ಪಣಾ ಮನೋಭಾವದಿಂದ ವಿಠಲ ವಿಠಲ ಎಂದು ನಾಮಸ್ಮರಣೆ ಮಾಡಿದರೆ ಈ ರೀತಿಯ ಕಾಯಿಲೆಗಳಿಂದ ದೂರಾಗಬಹುದು ಅಂತ ವೇದ ವಿಜ್ಞಾನ ಕೇಂದ್ರವು ಹೇಳುತ್ತೆ. ಸುಮ್ಮನೆ ಪುರಂದರದಾಸರು ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ಸಾಹುಕಾರ ಅಂತ ಹಾಡು ಹೇಳಿಲ್ಲ. ಈ ವಿಠಲನೆಂಬ ಸಾಹುಕಾರನ ಪಂಢರಾಪುರ ಎಂಬ ದೊಡ್ಡ ನಗರ ಮಹಿಮೆ ಹಾಡಿದಷ್ಟು ಅಪಾರ, ಕೇಳಿದಷ್ಟು ಅಮೃತ. ಇಡೀ ಬದುಕನ್ನೇ ಈ ವಿಠಲನ ನಾಮಸ್ಮರಣೆಗಾಗಿ ಮುಡಿಪಿಟ್ಟರು ಪುರಂದರದಾಸರು. ವಿಠಲನ ಸೇವೆಗೆಂದೇ ಇಡೀ ಬದುಕನ್ನೇ ತೆಗೆದರು ನಾಮದೇವರು. ಇದು ಅವನ ಸನ್ನಿಧಾನ. ಲೀಲೆಗಳು, ವಿಸ್ಮಯಗಳು, ಚಮತ್ಕಾರಗಳು. ವಿಠಲ ಎಲ್ಲಿಯೇ ನೆಲೆ ನಿಂತರೂ ಕೂಡ ಅಲ್ಲೆಲ್ಲ ಲೀಲೆಗಳು ಜಾರಿಯಲ್ಲಿರುತ್ತೆ. ಅವನ ಮಹಿಮೆಗಳು ಅವನ ನಿಕಟ ಭಕ್ತರ ಅನುಭವಕ್ಕೆ ಬರುತ್ತೆ. ಮುಷ್ಟಿ ಅವಲಕ್ಕಿಗೆ ಒಲಿದ ಸ್ನೇಹಿತ ಅವನು, ತುಂಡು ಸೀರೆ ಕರುಗಿದ ಕರುಣಾಮಯಿಯವನು. ಇಷ್ಟು ಕೊಟ್ಟರೆ ಮರಳಿ ಸಾಕಷ್ಟು ಕೊಟ್ಟು ಕಾಯುವ ಕೇಶವ. ಪಂಢರಾಪುರದಲ್ಲಿ ನೆಲೆ ನಿಂತು ಶತಮಾನಗಳಿಂದಲೂ ಭಕ್ತ ಕೋಟಿಯನ್ನ ಕಾಯುತ್ತಿದ್ದಾನೆ. ಇದು ಇಂದಿನ ಮಹಿಮೆ ಸಂಚಿಕೆಯ ವಿಶೇಷ. ಮತ್ತಷ್ಟು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ನಾಳೆಯ ಮಹಿಮೆ ಸಂಚಿಕೆಯಲ್ಲಿ.